ಕಿಟ್ಸ್ ಎಕ್ಸ್ಟ್ರಾ ತೊಗೊಳ್ಳೋದಕ್ಕೆಲ್ಲ ಹೇಳಿದ್ದೀವಿ. ಅಡಿಷನಲ್ ಆಗಿ ಎಕ್ಸ್ಟ್ರಾ ಕಿಟ್ಸು, ಟೆಸ್ಟಿಂಗ್ ಕಿಟ್ಸು ಅದೆಲ್ಲ ತೊಗೊಳ್ಳೋಕ್ಕೆ ನಾವು ಮಾಡಿದ್ದೀವಿ. ಕೇಂದ್ರ ಸರ್ಕಾರ ನಾಳೆ ನೋಡೋಣ, ನಾಳೆ ಏನು ಹೇಳ್ತಾರೆ, ಏನು ಮಾಡ್ತಾರೆ ಅಂತ. ಈಗ ನಾವು ಗಡಿಗಳನ್ನು ಬಂದ್ ಮಾಡೋಕ್ಕಾಗಲ್ಲ. ಅದು ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳು ಕೂಡ ಬೇಕು. ನಾವು ಗಡಿಗಳು ಬಂದ್ ಮಾಡೋದು, ನಿಲ್ಲಿಸೋದು, ಏರ್ಪೋರ್ಟಲ್ಲೆಲ್ಲ ಇದು ಮಾಡೋದು ಅದೆಲ್ಲ ಕೂಡ ಸೆಂಟ್ರಲ್ ಗೌರ್ಮೆಂಟ್ದು ಕೂಡ ಬರ್ತದೆ. ಸೊ ನೋಡೋಣ, ಇನ್ನೂ ಪ್ರಿಲಿಮಿನರಿ ಇದರಲ್ಲಿ ಇದ್ದೀವಿ. ಸೊ ಎಲ್ಲ ನೋಡಿಕೊಂಡು ನಾವು ಮಾನಿಟರ್ ಅಂತೂ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಆಕ್ಸಿಜನ್ ಪ್ರೊಡಕ್ಷನ್ ಕೆಪಾಸಿಟಿ ಮೊದಲಷ್ಟೇ ಇದೆಯಾ? ಯಾವುದು ಲಾಸ್ಟ್ ಟೈಮ್ ಏನು ಕೊರೋನಾ ಸಂದರ್ಭದಲ್ಲಿ ಇತ್ತಲ್ಲ, ಅದಕ್ಕೆ ಈಗ ಎಲ್ಲ ಕಡೆ ಆಕ್ಸಿಜನ್ ಪ್ಲಾಂಟ್ಸ್ ಇದೆ. ಆಕ್ಸಿಜನ್ ಏನು ಇನ್ನೊಂದೇನು ಹೇಳ್ತಾರೋ ಇದು PSA ಪ್ಲಾಂಟ್ಸು, ಕಾನ್ಸಂಟ್ರೇಟರ್ಸು, ಅವೆಲ್ಲ ಲಿಕ್ವಿಡ್ ಆಕ್ಸಿಜನ್ ಪ್ಲಾಂಟ್ಸು, LMO ಅಂತ ಏನು ಹೇಳ್ತೀವಿ, ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಪ್ಲಾಂಟ್ಸ್, ಅದು ಎಲ್ಲ ಕಡೆ ಇದೆ. ಸೊ ಅದರದ್ದು ಈ ಸಲ ಖಂಡಿತವಾಗಿಯೂ ನಮಗೆ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಈಗ ಹೆಚ್ಚಾಗಿದೆ. ವೆಂಟಿಲೇಟರ್ಸು, ICU ಬೆಡ್ಸ್, ನಮಗೇನಾದ್ರು ಒಂದು ಏನಂತ ಹೇಳಿದ್ರೆ, ಮುಂದೆ ಇದೇನಾದರೂ ಹೆಚ್ಚಾಗುವಂಥ ಸಂದರ್ಭ ಬಂದರೆ ನಾವು ಹೆಚ್ಚಿನ ಒಂದು ಜನ ನಮಗೆ ಬೇಕಾಗ್ತದೆ, ಕೆಲಸ ಮಾಡೋದಕ್ಕೆ ಜನ ತೊಗೊಳ್ಬೇಕಾಗತ್ತೆ ಅಷ್ಟೇ. ಬಟ್ ಈ ಇನ್ಫ್ರಾಸ್ಟ್ರಕ್ಚರ್ ವೈಸು ಸಾಕಷ್ಟು ಇಂಪ್ರೂವ್ಮೆಂಟ್ ಇದೆ. ಅದೆಲ್ಲ ಈಗ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೇಕು ಆ ಸಂದರ್ಭ ಬಂದರೆ. ಕಿಟ್ಸ್ ಎಕ್ಸ್ಟ್ರಾ ತೊಗೊಳ್ಳೋದಕ್ಕೆಲ್ಲ ಹೇಳಿದ್ದೀವಿ. ಅಡಿಷನಲ್ ಆಗಿ ಎಕ್ಸ್ಟ್ರಾ ಕಿಟ್ಸು, ಟೆಸ್ಟಿಂಗ್ ಕಿಟ್ಸು ಅದೆಲ್ಲ ತೊಗೊಳ್ಳೋಕ್ಕೆ ನಾವು ಮಾಡಿದ್ದೀವಿ. ಕೇಂದ್ರ ಸರ್ಕಾರ ನಾಳೆ ನೋಡೋಣ, ನಾಳೆ ಏನು ಹೇಳ್ತಾರೆ, ಏನು ಮಾಡ್ತಾರೆ ಅಂತ. ಈಗ ನಾವು ಗಡಿಗಳನ್ನು ಬಂದ್ ಮಾಡೋಕ್ಕಾಗಲ್ಲ. ಅದು ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳು ಕೂಡ ಬೇಕು. ನಾವು ಗಡಿಗಳು ಬಂದ್ ಮಾಡೋದು, ನಿಲ್ಲಿಸೋದು, ಏರ್ಪೋರ್ಟಲ್ಲೆಲ್ಲ ಇದು ಮಾಡೋದು ಅದೆಲ್ಲ ಕೂಡ ಸೆಂಟ್ರಲ್ ಗೌರ್ಮೆಂಟ್ದು ಕೂಡ ಬರ್ತದೆ. ಸೊ ನೋಡೋಣ, ಇನ್ನೂ ಪ್ರಿಲಿಮಿನರಿ ಇದರಲ್ಲಿ ಇದ್ದೀವಿ. ಸೊ ಎಲ್ಲ ನೋಡಿಕೊಂಡು ನಾವು ಮಾನಿಟರ್ ಅಂತೂ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಆಕ್ಸಿಜನ್ ಪ್ರೊಡಕ್ಷನ್ ಕೆಪಾಸಿಟಿ ಮೊದಲಷ್ಟೇ ಇದೆಯಾ? ಯಾವುದು ಲಾಸ್ಟ್ ಟೈಮ್ ಏನು ಕೊರೋನಾ ಸಂದರ್ಭದಲ್ಲಿ ಇತ್ತಲ್ಲ, ಅದಕ್ಕೆ ಈಗ ಎಲ್ಲ ಕಡೆ ಆಕ್ಸಿಜನ್ ಪ್ಲಾಂಟ್ಸ್ ಇದೆ. ಆಕ್ಸಿಜನ್ ಏನು ಇನ್ನೊಂದೇನು ಹೇಳ್ತಾರೋ ಇದು PSA ಪ್ಲಾಂಟ್ಸು, ಕಾನ್ಸಂಟ್ರೇಟರ್ಸು, ಅವೆಲ್ಲ ಲಿಕ್ವಿಡ್ ಆಕ್ಸಿಜನ್ ಪ್ಲಾಂಟ್ಸು, LMO ಅಂತ ಏನು ಹೇಳ್ತೀವಿ, ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಪ್ಲಾಂಟ್ಸ್, ಅದು ಎಲ್ಲ ಕಡೆ ಇದೆ. ಸೊ ಅದರದ್ದು ಈ ಸಲ ಖಂಡಿತವಾಗಿಯೂ ನಮಗೆ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಈಗ ಹೆಚ್ಚಾಗಿದೆ. ವೆಂಟಿಲೇಟರ್ಸು, ICU ಬೆಡ್ಸ್, ನಮಗೇನಾದ್ರು ಒಂದು ಏನಂತ ಹೇಳಿದ್ರೆ, ಮುಂದೆ ಇದೇನಾದರೂ ಹೆಚ್ಚಾಗುವಂಥ ಸಂದರ್ಭ ಬಂದರೆ ನಾವು ಹೆಚ್ಚಿನ ಒಂದು ಜನ ನಮಗೆ ಬೇಕಾಗ್ತದೆ, ಕೆಲಸ ಮಾಡೋದಕ್ಕೆ ಜನ ತೊಗೊಳ್ಬೇಕಾಗತ್ತೆ ಅಷ್ಟೇ. ಬಟ್ ಈ ಇನ್ಫ್ರಾಸ್ಟ್ರಕ್ಚರ್ ವೈಸು ಸಾಕಷ್ಟು ಇಂಪ್ರೂವ್ಮೆಂಟ್ ಇದೆ. ಅದೆಲ್ಲ ಈಗ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೇಕು ಆ ಸಂದರ್ಭ ಬಂದರೆ.